ಸ್ಯಾಂಡಲ್ವುಡ್ನ ನಟ ಚೇತನ್ ಚಂದ್ರ ಮೇಲೆ ಕಿಡಿಗೇಡಿಗಳು ಮಾರಣಾಂತಿಕವಾಗಿ ಹಲ್ಲೆ. ಯುವಕನೊಬ್ಬ ವೀಲಿಂಗ್ ಮಾಡಿಕೊಂಡು ಬಂದು ನಟನನ್ನು ಸತಾಯಿಸಿದ್ದಾನೆ. ಕಾರಿಗೆ ಹಾನಿ ಮಾಡಿದ್ದಲ್ಲದೆ ಚೇತನ್ ಮೇಲೆ ಹಲ್ಲೆ, ಚೈನ್, ಹಣ ಮತ್ತು ವಿಡಿಯೋ ಮಾಡುತ್ತಿದ್ದ ಮೊಬೈಲ್ ಅನ್ನು ಕಸಿದುಕೊಂಡು ಹೋಗಿದ್ದಾರೆ. ಪೆನ್ ಡ್ರೈವ್ಗಳನ್ನು ಹಾಸನದಾದ್ಯಂತ ಹಂಚಿಕೆ ಮಾಡಿದ್ದು ಯಾರು ಅನ್ನೋದನ್ನು ಪತ್ತೆ ಹಚ್ಚಲು ಮುಂದಾಗಿರುವ ಪೊಲೀಸರು. ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರು ಎನ್ನಲಾಗಿರುವ ಇಬ್ಬರನ್ನು ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್. ಇದೀಗ ಬಂಧಿತರನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ. ವೃತ್ತಿಯಲ್ಲಿ ಲಾಯರ್, ಪ್ರವೃತ್ತಿಯಲ್ಲಿ ಮಾಡೆಲ್ ಚೈತ್ರಾ ಗೌಡ ತಮ್ಮ ಬದುಕಿನ ಪುಟಕ್ಕೆ ಅಂತ್ಯ ಹಾಡಿದ್ರು. ಮನೆಯಲ್ಲಿ ಸಿಕ್ಕ 3 ತಿಂಗಳ ಹಿಂದಿನ ಡೆತ್ ನೋಟ್, ಮೊಬೈಲ್ನಲ್ಲಿ ಚೈತ್ರಾ ಸಾವಿನ ಸತ್ಯ ಅಡಗಿದ್ಯಾ ಅನ್ನೋ ಅನುಮಾನ. ಡೆತ್ ನೋಟ್ ಹಾಗೂ ಮೊಬೈಲ್ ಅನ್ನ ಸೀಸ್ ಮಾಡಿದ ಪೊಲೀಸರು. ಬೆಂಗಳೂರಲ್ಲಿ ಇವತ್ತು ಕೂಡ ಮಳೆ ಬರಲಿದೆಯಂತೆ. ನಿನ್ನೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಿದೆ. ಮಳೆಯ ಮುನ್ಸೂಚನೆ ಮತ್ತು ಎಚ್ಚರಿಕೆ ನೀಡಿರುವ ರಾಜ್ಯ ಹವಾಮಾನ ಇಲಾಖೆ ಮೇ 18ರವರೆಗೆ ಮಳೆ ಆಗಲಿದೆ ಎಂದಿದೆ. ಐಪಿಎಲ್ ಆರಂಭದಲ್ಲಿ ಸತತ ಸೋಲುಗಳನ್ನು ಕಂಡಿದ್ದ ರಾಯಲ್ ಚಾಲೆಂಜರ್ಸ್ ಟೂರ್ನಿಯ ಕೊನೆ ಹಂತಕ್ಕೆ ಬರುತ್ತಿದ್ದಂತೆ ಸತತ ಗೆಲುವಿನ ನಗೆಯಲ್ಲಿ ತೇಲುತ್ತಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ 47 ರನ್ಗಳಿಂದ ಅಮೋಘವಾದ 5ನೇ ಜಯ ದಾಖಲಿಸಿದೆ.